ತುಮಕೂರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೀರಿ. ರವಿಕುಮಾರ್ ಅವರ ಬಾಬಾ ಸಾಹೇಬ್ರ ಜಯಂತಿಯನ್ನು ಹೇಗನ್ಸುತ್ತೆ ಸರ್? ರವಿಕುಮಾರ್ ಅವರು ಸುಮಾರು 40 ವರ್ಷಗಳ ಕಾಲದಿಂದ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಮಾಡ್ತಾರೆ. ನನಗೂ ಕೂಡ ಈಗ ಒಂದು 15-16 ವರ್ಷಗಳಿಂದ ನಾನು ಸತತವಾಗಿ ಬರ್ತೇನೆ. ಈ ಬಾರಿಯೂ ಕರೆದಿದ್ದರು, ಬಂದಿದ್ದೇನೆ. ಭಾಳ ಸಂತೋಷ. ಅವ್ರು ಮಾತ್ರ ಅಲ್ಲ, ಅವರ ಜೊತೆಯಲ್ಲಿರೋರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಯಾವಾಗಲೂ ಮಾಡ್ತಾರೆ. ಇವತ್ತು ಮಾಡಿದ್ದಾರೆ. ಬಾಬಾ ಸಾಹೇಬರ ಅವನು ಅನುಯಾಯಿಯಾಗಿ ಅವರಿಗೆ ಬಾಬಾ ಸಾಹೇಬರ ಆಶೀರ್ವಾದ ಸಿಗಲಿ, ಮತ್ತಷ್ಟು ಎತ್ತರಕ್ಕೆ ಅವರು ಬೆಳೆಯಲಿ ಅಂತ ಆಶೆ. ಸರ್, ಈಗ ಮಹಿಳಾ ಮೀಸಲಾತಿ ಬಿಲ್ ಪಾಸನ್ನು ಈಗ ಸೋಲಾಗಿದೆ. ಅದಕ್ಕೆ ನಿನ್ನೆ ರಾತ್ರಿ ಕೂಡ ಮಾನ್ಯ ಪ್ರಧಾನಿಯವರು ಕೌಂಟರ್ನ ಕೊಟ್ಟಿದ್ದಾರೆ. ಪಾಸ್ ಮಾಡ್ತೀವಿ ಅಂತಿದ್ದಾರೆ ಸರ್. ಇದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇತ್ತು. ಹಿಂದೂ ಕೋಡ್ ಬಿಲ್ ತರುವಾಗಲೇ 1949ರಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶಗಳು, ಅಧಿಕಾರ ಸಿಗಬೇಕು ಅಂತೇಳಿ ಅವರ ಆಶಯ ಇತ್ತು. ಅದರ ಪ್ರಕಾರ 80 ವರ್ಷಗಳಾದರೂ ಕೂಡ ಇವತ್ತಿನವರೆಗೆ ಯಾವುದೇ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಅದನ್ನು ಪಾಸ್ ಮಾಡಲಿಲ್ಲ. ಮೋದಿಜಿಯವರು ಇಷ್ಟೊಂದು ಶ್ರಮಪಟ್ಟು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ತಂದಾಗ ಆ ಉದ್ದೇಶವನ್ನು ಯಾರೂ ಕೂಡ ವಿರೋಧಿಸಬಾರ್ದಾಗಿತ್ತು, ಕೆಡಿಸಬಾರ್ದಾಗಿತ್ತು. ಆದರೆ ಮಹಿಳೆಯ ವಿರೋಧಿ ಮನಸ್ಥಿತಿ ಇರ್ತಕ್ಕಂಥವರು ಇದರ ವಿರುದ್ಧವಾಗಿ ಮತ ಹಾಕಿ ಅದನ್ನು ಸೋಲಿಸಿದ್ದಾರೆ. ಇದು ಮೋದಿಗಾದ ಇದು ಮುಖಭಂಗ ಅಲ್ಲ, ಇದು ಆ ಮಹಿಳೆಯರಿಗೆ ಮಾಡಿದ ಮುಖಭಂಗ. ಅದರಿಂದಾಗಿ ಸ್ವಾಭಿಮಾನ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಮಾಡ್ತೇವೆ ಅಂತೇಳಿ ಏನು ಮೋದಿಜಿಯವರು ಹೇಳಿದಾರೋ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನೀವು ಕೂಡ ಕೈ ಜೋಡಿಸಿ ಅವರ ಶಕ್ತಿ ಕೊಡ್ರಿ. ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ರೀತಿಯ ಅವಕಾಶಗಳನ್ನು ಮೋದಿಜಿಯವರ ಭ್ರೂಣ ಹತ್ಯೆಗೆ ಹೋಲಿಸಿದ್ದಾರೆ ಸರ್. ಹೌದಲ್ವಾ? ಅಂದರೆ ಇದು ಭ್ರೂಣ ಹತ್ಯೆ ಅಂತಂದ್ರೆ ಏನು? ಇನ್ನೂ ಸಂಪೂರ್ಣ ಆಗದೇ ಇರುವಾಗಲೇ ಅದನ್ನು ಮೊದಲೇ ಸಾಯಿಸೋದನ್ನು ಭ್ರೂಣ ಹತ್ಯೆ ಅಂತಾರೆ. ಏನೂ ಆಗದೆ ಇವತ್ತು ಈ ರೀತಿ ಮಾಡಿದರೆ ಅದಕ್ಕೆ ಹೋಲಿಸಿದರೆ ಸರಿ ಇದೆ. ವಿಪಕ್ಷಗಳು ಸಂಭ್ರಮಿಸ್ತವೆ ಸರ್. ಸಂಸತ್ತಿನ ಹೊರಗಡೆ ಒಂದು ಬಿಲ್ ಇದಾಯಿತು ಅಂತೇಳಿ ನೋಡಿ, ಅವರು ಸಂಭ್ರಮಿಸಿದರೆ ನಾನು ಅದನ್ನು ವಿರೋಧ ಮಾಡಲ್ಲ. ಯಾಕೆ ಗೊತ್ತಾ? ಮಹಿಳೆಯರನ್ನು ವಿರೋಧಿಸಿ ಅವರನ್ನು ಸೋಲಿಸಿ ಮುಖಭಂಗ ಮಾಡಿದ್ದೀವಿ ಅಂತ ಅವರು ಸಂಭ್ರಮ ಪಡೋದಾದರೆ ಅದನ್ನು ಮಹಿಳೆಯರು ಯೋಚನೆ ಮಾಡ್ತಾರೆ, ನಾನು ಮಾಡೋದಲ್ಲ. ಆದರೆ ನಾವು ಈ ದೇಶದ ಅಂದರೆ 50% ಯಾರಿದ್ದಾರೆ? ಮಹಿಳೆಯರು ಎಷ್ಟಿದ್ದಾರೋ ಪುರುಷರಷ್ಟೇ ಇದ್ದಾರೆ. ಮಹಿಳೆಯರ ಪರವಾಗಿ ನಾವು ನಿಂತಾಗ ಇವತ್ತು ಅವರು ಸಹಕಾರ ಕೊಡಬೇಕಾಗಿತ್ತು. ವಿರೋಧಿಸಿದರೆ ಆ ವಿರೋಧಿಸಿದವರನ್ನು ಯಾವ ರೀತಿ ನಾವು ಇನ್ನು ಮೇಲೆ ಗೌರವಿಸಬೇಕಾ ವಿರೋಧಿಸಬೇಕಾ ಮಹಿಳೆಯರು ತೀರ್ಮಾನ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಾವಿದ್ದೇವೆ. ಥ್ಯಾಂಕ್ ಯು.